ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಷಯ ಬಂದು ಪಿಗ್ಗಿ ಬ್ಯಾಂಕ್. ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ದುಡ್ಡು ಹೇಗೆ ಸೇವ್ ಮಾಡಬೇಕು ಅಂತ ಆ್ಯಕ್ಚುಲಿ ಹೇಳಬೇಕು ಅನ್ನೋಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಮಕ್ಕಳು ಇವಾಗಿನ ಖರ್ಚುಗಳನ್ನು ಜಾಸ್ತಿ ಮಾಡ್ತಾರೆ. ಆಚೆ ಹೋದಾಗ ಇರ್ಬೋದು, ಏನಾರು ಐಟಮ್ ತೊಗೊಳೋದಿರ್ಬೋದು. ಆವಾಗಿನ ಮಕ್ಕಳ ಥರ ನಾವೆಲ್ಲ ಬೆಳೆದಿರೋ ಥರ ಇವಾಗಿನ ಮಕ್ಕಳು ಬೆಳೆಯಲ್ಲ. ಅದೇ ಬೇಕು ಇದೇ ಬೇಕು ಅನ್ನೋ ಥರ ಕೇಳ್ತಾನೆ ಇರ್ತಾರೆ ಮಕ್ಕಳು. ಆದರೂ ನಾವು ಕೊಡಿಸ್ತಾನೇ ಇರ್ತೀವಿ. ಬಟ್ ಅದರಲ್ಲೂ ನಾವು ಇವಾಗ ಅವ್ರ ಹೆಸರು ಹೇಳಿ ನಾವು ಸೇವ್ ಮಾಡೋದು ಅನ್ನೋದು ಇದೆಯಲ್ಲ, ಅವರಿಗೆ ಕೊಟ್ಟು ಅವರು ಅದನ್ನು ಮನಸ್ಸಿಂದ ಸೇವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೂ ದುಡ್ಡಿನ ವ್ಯಾಲ್ಯೂ ಏನು, ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಪಿಗ್ಗಿ ಬ್ಯಾಂಕ್ ನೆಪದಲ್ಲಾರೆ ದುಡ್ಡನ್ನು ಹೇಗೆ ಸೇವ್ ಮಾಡೋದು ಅಂತ ಹೇಳ್ಕೊಡಿ ಮಕ್ಕಳಿಗೆ. ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ಅಜ್ಜ ಅಜ್ಜಿ ಇರ್ಬೋದು, ನಾವು ಊರು ಹೋದಾಗ ಇರ್ಬೋದು, ಯಾರು ರಿಲೇಟಿವ್ ಬಂದರೂ ಕೂಡ ಮಕ್ಕಳಲ್ಲಿ ದುಡ್ಡು ಕೊಡೋದು ಅದೊಂದು ಅಭ್ಯಾಸ ಕೆಲವ್ರ ಮನೆಯಲ್ಲೆಲ್ಲ ಇರುತ್ತೆ. ನಮ್ಮ ಮನೇಲಿ ಜಾಸ್ತಿ ಮಕ್ಕಳು ತೊಗೊತಾ ಇರಲಿಲ್ಲ. ಆ್ಯಕ್ಚುಲಿ ಅವ್ರ ಅಪ್ಪ ಕೊಡೋ ದುಡ್ಡನ್ನೇ ಸೇವ್ ಮಾಡ್ಕೊತಾ ಇದ್ರು. ಅವಾಗರೆ ಕೊಡ್ತಾಯಿದ್ರು. ಅದನ್ನೇ ನನ್ನ ಮಕ್ಕಳು ಕೂಡ ಸೇವ್ ಮಾಡಿಕೊಂಡು ಜನವರಿ ಟು ಜನವರಿಯಿಂದ ಸೇವ್ ಮಾಡಿ ಅಪ್ಪನ ಬರ್ತಡೇಗೋಸ್ಕರ, ಗಿಫ್ಟ್ಗೋಸ್ಕರ ಅದನ್ನು ಪಿಗ್ಗಿ ಬ್ಯಾಂಕಿಗೆ ಕಲೆಕ್ಷನ್ ಮಾಡ್ತಾಯಿದ್ರು ಅವರು. ಅಪ್ಪನ ಬರ್ತಡೇ ಚೆನ್ನಾಗಿ ಮಾಡಬೇಕು, ಅಪ್ಪನಿಗೆ ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಲಾಸ್ಟ್ ಜನವರಿಯಿಂದ 2024 ಜನವರಿ ಬರ್ತಡೇ ಮುಗ್ದಿಂದ ನೆಕ್ಸ್ಟ್ ಇವಾಗ ಏನು ಜನವರಿ 2025 ಬಂತು, ಆವಾಗಿನವರೆಗೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನೋಡೋಣ ಅಂತ ನಾವು ಆ್ಯಕ್ಚುಲಿ ಪಿಗ್ಗಿ ಬ್ಯಾಂಕ್ನ ಓಪನ್ ಮಾಡಿದ್ವಿ. ನನ್ನ ಮಕ್ಕಳು ಯಾವುದು ವೇಸ್ಟ್ ಮಾಡಿಲ್ಲ. ಎಲ್ಲೇ ಸಿಕ್ಕರೂ ನನ್ನ ಹತ್ರನೂ ಕೇಳಿ ಇಸ್ಕೊಂಡು ಅದನ್ನು ತೊಗೊಂಡೋಗಿ ಪಿಗ್ಗಿ ಬ್ಯಾಂಕ್ ಹಾಕಿಡ್ತಾಯಿದ್ರು. ಎಲ್ಲ ಕಲೆಕ್ಷನ್ ನೋಡಿ ಆಶ್ಚರ್ಯ ಆಗೋಯ್ತು ನನಗೆ. ಒಂದು 27,000 ಬಂದಿದೆ. ಇಬ್ಬರದ್ದು ಸೇರಿ ಒಂದರಲ್ಲೇ ಹಾಕಿಟ್ಟಿದ್ರು. ಆ್ಯಕ್ಚುಲಿ ಅದೆರಡೂ ಸೇರಿ 27,000 ಬಂದಿದೆ. ಬಟ್ ನನ್ನ ಹಸ್ಬೆಂಡು ಕೂಡ ಅದನ್ನು ನನ್ನ ಮಕ್ಕಳು ಅಪ್ಪಗೆ ಗಿಫ್ಟ್ ಕೊಡ್ಸೋಣ ಏನಾರೇ ಅಂಥೇಳಿ ಪ್ಲ್ಯಾನ್ ಮಾಡಿದರು. ಅವ್ರ ಮೈಂಡಲ್ಲಿ ಏನಿತ್ತೋ ಗೊತ್ತಿಲ್ಲ. ಅಪ್ಪ ನಿಮಗೆ ಮೊಬೈಲ್ ಕೊಡಿಸೋದಾ, ಹಾಗೆ ಕೊಡಿಸೋದಾ, ಹೀಗೆ ಕೊಡಿಸೋದು ಅಂತೆಲ್ಲ ಕೇಳ್ತಾಯಿದ್ರು. ಬಟ್ಟೆ ಕೊಡಿಸೋದಾ ಅಪ್ಪ ಅಂತೆಲ್ಲ ಕೇಳಿದರು. ನಮ್ಮ ಮನೆಯವ್ರು ಅದೇನು ಬೇಡ ಅಂತೇಳ್ಬಿಟ್ಟು ಅದೇ 27,000 ಅವ್ರಿಗೆ ಅಕೌಂಟಿಗೆ ಹಾಕಿದ್ವಿ. ಮುಂದೆ ಎಜುಕೇಷನಿಗೆ ಅವ್ರಿಗೆ ಯೂಸ್ ಆಗುತ್ತೆ, ನಮಗೆ ಕಷ್ಟ ಅಂದಾಗ ಅದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ಗಳಲ್ಲೇ ಡೆಪಾಸಿಟ್ ಮಾಡಿದರು. ಬಟ್ ಅಪ್ಪಂಗೆ ಏನೂ ಕೊಡಿಸ್ಲಿಲ್ಲ ಅನ್ನೋದು ಮಕ್ಕಳಿಗೆ ಬೇಜಾರಿತ್ತು. ಅಪ್ಪ ನೀವೇನಾರು ಒಂದು ತೊಗೊಳ್ಳೇಬೇಕು, ನಾವು ಸೇವ್ ಮಾಡಿದ್ದು ತಾನೇ ಅಂತ. ಬಟ್ ಮಕ್ಕಳಲ್ಲಿ ಸೇವಿಂಗ್ಸ್ ಅನ್ನೋದನ್ನು ಮನಸ್ಸಿಗೆ ಫಸ್ಟ್ ಹಚ್ಚಬೇಕು ನಾವು. ಇಲ್ಲಾಂದರೆ ಅವ್ರಿಗೆ ದುಡ್ಡು ವೇಸ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋಗ್ತಾ ಓ ಅಪ್ಪ ಹತ್ರ ದುಡ್ಡಿದೆ, ಅಮ್ಮ ಹತ್ರ ದುಡ್ಡಿದೆ, ಅದನ್ನು ಹಿಂಗಾರೆ ಖರ್ಚು ಮಾಡಬೇಕು ಅನ್ನೋ ಮೈಂಡ್ ಬರಬಾರ್ದು ಅವರಿಗೆ. ಸೇವಿಂಗ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮುಂದೆ ಎಜುಕೇಷನಿಗೆ ಯೂಸ್ ಆಗುತ್ತೆ ಅನ್ನೋದನ್ನು ಮಕ್ಕಳಲ್ಲಿ ಬೆಳೆಸಿದ್ರೆ ಮಕ್ಕಳು ಸೇವಿಂಗ್ಸ್ ಮಾಡ್ಕೊತ ಹೋಗ್ತಾರೆ. ಯಾಕಂದರೆ ನಾವು ಖರ್ಚು ಮಾಡೋದನ್ನು ಮಾಡಿರ್ತೀವಿ, ಹೊರಗಡೆ ಕರ್ಕೊಂಡು ಹೋಗಿರ್ತೀವಿ, ತಿನ್ನಿಸಿರ್ತೀವಿ, ಬೇಕಾದನ್ನು ಕೊಡಿಸಿರ್ತೀವಿ. ಅದರಲ್ಲೂ ಒಂದು ಸ್ವಲ್ಪ ಸೇವ್ ಆಗಬೇಕು ಅಂದರೆ ಈ ಥರ ಪಿಗ್ಗಿ ಬ್ಯಾಂಕ್ ಕೊಡಿಸಿ ಅವ್ರ ಕೈಯಲ್ಲೇ ಅವ್ರಿಗೆ ಹಾಕಿಸಿದಾಗ ಅವರಿಗೆ ತುಂಬ ಖುಷಿ ಆಗುತ್ತೆ. ಮಕ್ಕಳಿಗೆ ಅದೊಂದು ಖುಷಿ ಜಾಸ್ತಿ. ಪಿಗ್ಗಿ ಬ್ಯಾಂಕಿಗೆ ದುಡ್ಡು ಹಾಕೋದಂದ್ರೆ ಖುಷಿ ಇರುತ್ತೆ ಅವರಿಗೆ, ನನ್ನ ದುಡ್ಡು ಅಂತ. ಬಟ್ ಅವರು ಅಪ್ಪನ ದುಡ್ಡೇ ಹಾಕಲಿ, ಅಮ್ಮನ ದುಡ್ಡೇ ತೊಗೊಂಡೋಗಿ ಹಾಕಿದ್ರೂ ಅವರಿಗೂ ಒಂದು ಅದರಲ್ಲಿ ಖುಷಿ ಇರುತ್ತೆ. ನನ್ನದು ಪಿಗ್ಗಿ ಬ್ಯಾಂಕ್ ತುಂಬ್ತಾ ಇದೆ ಹಾಗೆ ಹೀಗೆ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು 10 ಸರಿ ನೋಡ್ತಾ ಇರ್ತಾರೆ ಆ ಪಿಗ್ಗಿ ಬ್ಯಾಂಕ್ನ ತೆಗೆದು ಎಷ್ಟಾಯಿತು ಅಂತ. ಬಟ್ ನಮ್ಮ ಮನೇಲಿ ಅದನ್ನು ಪದೇ ನೋಡ್ತಾ ಇದ್ರು ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಮಣ್ಣಿಂದು ಕೊಡಿಸ್ಬಿಟ್ಟಿದ್ವಿ. ಮಣ್ಣಿಂದು ಕೊಡಿಸ್ದಾಗ ಏನಾಗುತ್ತೆ ಅಂದರೆ ಅದನ್ನು ನೆಕ್ಸ್ಟು ಹೊಡೆಯೋದಷ್ಟೇ ಅದು ಪ್ಲ್ಯಾನು. ಅದು ಲಾಕ್ ಎಲ್ಲ ಇದ್ಬಿಟ್ರೆ ಅದನ್ನು ಹಾಳು ಮಾಡಿ ಕೀ ಎಲ್ಲ ಕಳೆದಾಕಿದ್ರು ಲಾಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು. ಮಣ್ಣಿಂದು ಬರುತ್ತಲ್ಲ ಅದನ್ನು ಒಂದೇ ಸಮ ಹೊಡೆಯೋದು, ಮತ್ತು ಓಪನ್ ಮಾಡೋಕ್ಕಾಗಲ್ಲ ಅದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಅದನ್ನೇ ಕೊಡಿಸಿದ್ವಿ. ಆ್ಯಕ್ಚುಲಿ ಸೇವ್ ಮಾಡಿದರೆ ಖುಷಿಯಾಯಿತು ಮಕ್ಕಳಿಗೆ. ಅದೇ ರೀತಿ ಏನು ಹೇಳೋದಂದರೆ, ಇದು ಸೇವ್ ಮಾಡೋ ಮನೋಭಾವನೆ ಮಕ್ಕಳಿಗೆ ನಾವು ಇವಾಗಿಂದನೇ ಬೆಳೆಸಿದ್ರೆ ಮುಂದೆ ಏನೋ ಅವ್ರ ಎಜುಕೇಷನಿಗೆ ಸೇವ್ ಆಗಲಿ ಅಷ್ಟೇ. ನಾವು ಇವಾಗೇನೋ ಅದರಿಂದ ಏನೋ ತೊಗೊತೀವಿ ಅಂತಲ್ಲ, ಅದು ಸೇವಿಂಗ್ಸ್ ಅವ್ರಿಗಾದರೆ ಅವ್ರಿಗೆ ಎಜುಕೇಷನಿಗೆ, ನಮಗೆ ಕಷ್ಟ ಇದ್ದಾಗಲೋ ಏನೋ ಸಮಸ್ಯೆಗಳಿದ್ದಾಗ ಅದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆದಷ್ಟು ಮಕ್ಕಳಿಗೆ ಖರ್ಚುಗಳನ್ನು ಕಡಿಮೆ ಮಾಡಿ ದುಡ್ಡು ಸೇವ್ ಮಾಡೋದ್ರ ಕಡೆ ಗಮನ ಹರಿಸಿ. ಈ ಪಿಗ್ಗಿ ಬ್ಯಾಂಕ್ ಅಂತ ಒಂದು ಹೆಸರು ಇಟ್ಕೊಂಡು ಇದನ್ನು ಮಾಡಿದ್ರೆ ದುಡ್ಡು ಸೇವ್ ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸೋದು. ಯಾಕಂದರೆ ಮಕ್ಕಳಿಗೆ ಪಿಗ್ಗಿ ಬ್ಯಾಂಕ್, ಎಲ್ಲ ಮಕ್ಕಳಿಗೆ ಅಷ್ಟೇ, ನಾನು ತುಂಬ ಜನ ಮನೆಯಲ್ಲಿ ನೋಡಿದ್ದೀನಿ. ಪಿಗ್ಗಿ ಬ್ಯಾಂಕ್ ಅಂದರೆ ಖುಷಿ. ನಾವೇನಾರೇ ಯಾರ ಮನೆ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಾಗ ಕೆಲವರು ಗಿಫ್ಟ್ ಕೊಡ್ತಾರೆ, ಕೆಲವರು ಅಮೌಂಟ್ ಎಲ್ಲ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಹಾಕೊಳ್ಳೋದೇ ಅವರಿಗೆ ಖುಷಿ. ನಂದು ಇಷ್ಟು ಕಲೆಕ್ಷನ್ ಆಯಿತು, ನಾನು ಹಾಕಬೇಕು, ಪಿಗ್ಗಿ ಬ್ಯಾಂಕಿಗೆ ಹಾಕಬೇಕು. ಅದು ಒಂದು ಸೇವಿಂಗ್ಸ್ ಇರಲಿ. ಮಕ್ಕಳಿಗೆ ಇವೆಲ್ಲ ಬೇಕು.
ಆ್ಯಕ್ಚುಲಿ ಖುಷಿ ಆಯಿತು, ನನ್ನ ಮಕ್ಳು ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ಅಪ್ಪನಿಗೆ ಹೆಸರಲ್ಲಿ ಹೇಳಿ ಅವರು ಸೇವಿಂಗ್ಸ್ ಮಾಡಿದ್ರು. ಆ್ಯಕ್ಚುಲಿ ಅಪ್ಪನಿಗೆ ಬರ್ತ್ಡೇ ಗಿಫ್ಟ್ ಕೊಡಬೇಕು ನೆಕ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು, ಬಟ್ ಅದೇನು ಮಾಡಲಿಲ್ಲ, ಕೊಡಲಿಲ್ಲ ನಾವು. ಆ್ಯಕ್ಚುಲಿ ನಮ್ಮ ಮನೆಯವರು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಅವ್ರಿಗೆ ಸೇವ್ ಆಗಲಿ. ನಮಗೆ ಸಮಸ್ಯೆ ಬಂದಾಗ ಎಜುಕೇಷನ್ಗೆ ಫೀಸ್ ಎಲ್ಲ ಬೇಕಾಗುತ್ತೆ. ಎಜುಕೇಷನ್ ಅಂತ ಇವಾಗಿನ ಬೆಂಗಳೂರು ಎಜುಕೇಷನ್ ತುಂಬ ಕಷ್ಟ. ಏನೋ ಸಮಸ್ಯೆ ಬಂದಾಗ ಎತ್ಕೊಳ್ಳೋಕ್ಕಾಗುತ್ತೋ ಅಥವಾ ಇಲ್ಲ ಅವ್ರಿಗೆ ಇರಲಿ ಅಂತ ಹೇಳಿಬಿಟ್ಟು ಅವ್ರದ್ದೇ ಪೋಸ್ಟ್ ಅಕೌಂಟಲ್ಲಿ ಹಾಕಿಬಿಟ್ವಿ. ಬಟ್ ಅದೇ ಹೇಳೋದು, ಎಲ್ಲರ ಮನೇಲೂ ಈ ಪಿಗ್ಗಿ ಬ್ಯಾಂಕ್ನ ಯೂಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಸೇವಿಂಗ್ಸು, ಅಪ್ಪ ಅಮ್ಮನ ಕಷ್ಟಗಳೆಲ್ಲ ಗೊತ್ತಾಗಲಿ. ಇಲ್ಲ ಅಂದರೆ ಓದೋದು ಬಿಟ್ಟು ಬರೀ ಖರ್ಚು ಮಾಡೋದ್ರ ಕಡೆನೇ ಗಮನ ಕೊಡ್ತಾರೆ. ದುಡ್ಡು ಕಷ್ಟಪಡೋದು ಎಷ್ಟಿದೆ, ಅಪ್ಪ ಎಷ್ಟು ಕಷ್ಟಪಡ್ತಾರೆ, ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಮಕ್ಕಳಲ್ಲಿ ತಿಳುವಳಿಕೆನ ಇವಾಗಲೇ ಮೂಡಿಸಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಮಕ್ಕಳು ಮುಂದೆ ಹೋಗ್ತಾ 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 ಖರ್ಚುಗಳಿಗೆ ಲಗಾಮ ಇರೋಲ್ಲ, ಏನು ಬೇಕಾದರೂ ಖರ್ಚು ಮಾಡೋದೆಲ್ಲ ಮಾಡ್ತಾರೆ. ಅದರಿಂದ ಹೇಳ್ತಾ ಇರೋದು. ನಾವೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಬದುಕಿರೋದೇ ಒಂಥರ, ಒಂದೇ ಪೆನ್ನು ಒಂದೇ ರಿಫಿಲ್ ಇಟ್ಕೊಂಡೆಲ್ಲ ಬದುಕೊಂಡಿದ್ದೀವಿ. ಇವಾಗಿನ ಮಕ್ಕಳು ಕೇಳೋದಿಲ್ಲ, ಅದು ಬೇಕು ಇದು ಬೇಕು ಅಂತಾರೆ. ಆವಾಗ ಕಷ್ಟಗಳನ್ನ ಹೇಳಬೇಕು. ಅಪ್ಪ ಹತ್ರ ದುಡ್ಡಿದ್ರೂ ಇಲ್ಲ, ನಿಮ್ಮ ಅವಶ್ಯಕತೆ ಇದ್ದದನ್ನು ಅಷ್ಟೇ ಕೊಡಿಸ್ಬೇಕು. ಅವಶ್ಯಕತೆ ಮೀರಿ ಯಾವುದಕ್ಕೂ ಕೂಡ ಮಕ್ಕಳಿಗೆ ಸಪೋರ್ಟ್ ಮಾಡಬೇಡಿ, ಅಷ್ಟೇ ಹೇಳೋದು. ಎಲ್ಲರ ಮನೇಲೂ ಅದೇ ಸಮಸ್ಯೆ, ಅದು ಬೇಕು ಇದು ಬೇಕು ಅಂತ ನಾವು ತಂದು ಕೊಟ್ಬಿಡ್ತೀವಿ. ಅಯ್ಯೋ ನಾನು ಅನುಭವಿಸಿಲ್ಲ, ಕಷ್ಟಗಳನ್ನೆಲ್ಲ ಮಾಡಿದ್ದೀನಿ, ನನ್ನ ಮಗ ಆರಾಮಾಗಿರಲಿ, ನನ್ನ ಮಗಳು ಆರಾಮಾಗಿರಲಿ. ಅದಷ್ಟೇ ಅಲ್ಲ, ಎಷ್ಟು ಕೊಡಿಸ್ಬೇಕೋ ಒಂದು ಲಿಮಿಟಲ್ಲಿ ಇರಬೇಕು. ಅದು ಮಿತಿ ಮೀರಿ ಮಕ್ಕಳಿಗೆ ಕೊಡಿಸಿದ್ರೆ ಅದು ಬೇರೆ ಥರನೇ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಅದರಿಂದ ಆದಷ್ಟು ಸೇವಿಂಗ್ಸ್ಗಳನ್ನ ಮಾಡೋದು ಹೇಗೆ, ಕಷ್ಟಗಳನ್ನು ಮನೇಲಿ ಮಕ್ಕಳಿಗೆ ಅವಾಗವಾಗ ರಿಪೀಟ್ ಮಾಡ್ತಾರೆ, ಹಾಗಿದೆ ಕಷ್ಟ ಹೀಗಿದೆ ಅಂತ ಹೇಳಬೇಕು. ಇದ್ದರೂ ಕೂಡ ಇಲ್ಲ ಅನ್ನೋ ಥರ ಹೇಳಬೇಕು. ಆವಾಗ ನಮ್ಮ ಥರನೇ ಅವರು ಮುಂದೆ ಕಷ್ಟಪಟ್ಟು ಜೀವನವನ್ನು ಮಾಡ್ತಾರೆ. ಮುಂದಿನ ಭವಿಷ್ಯ ಅವ್ರದ್ದು ಚೆನ್ನಾಗಿರ್ಬೇಕಂದ್ರೆ ನಾವು ಇವಾಗಿಂದ ಅದನ್ನು ಟ್ರೈನಿಂಗ್ ಮಾಡ್ಕೊತ ಬಂದರೆ ಮುಂದಿನ ಭವಿಷ್ಯ ಅವ್ರದ್ದು ಚೆನ್ನಾಗಿರುತ್ತೆ. ನಾವಿವಾಗ ಹೇಗೆ ಚೆನ್ನಾಗಿದ್ದೀವೋ ಅವರು ಮುಂದೆ ಚೆನ್ನಾಗಿರ್ತಾರೆ, ನಮಗಿಂತ ಒಂದು ಎಕ್ಸ್ಟ್ರಾ ಲೆವೆಲಲ್ಲಿ ಚೆನ್ನಾಗಿರ್ತಾರೆ. ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.